ಏನು ವಿಷಯ ಗೊತ್ತಾ, ನೀವು ಒಬ್ಬರನ್ನ ತುಂಬಾ ಅಂದ್ರೆ ತುಂಬಾ ಲವ್ ಮಾಡ್ತಿರ್ತೀರ ಗುರು, ಸಿಕ್ಕಾಪಟ್ಟೆ ಲವ್ ಮಾಡ್ತಿರ್ತೀರ. ಬಟ್ ನಿಮ್ ಪ್ರೀತಿನ ಅವ್ರಿಗೆ ನೀವು ಹೇಳಕ್ ಆಗೋದಿಲ್ಲ. ನೀವು ಕೇರಿಂಗ್ ನೋಡ್ಸ್ಬೋದು, ಇಂಡೈರೆಕ್ಟ್ ಆಗಿ ಪ್ರೀತಿ ನೋಡ್ಸ್ಬೋದು, ಬಟ್ ಆ ಡೈರೆಕ್ಟ್ ಪ್ರೀತಿ ಆಗೋದೇ ಇಲ್ಲ ಯಾವಾಗ್ಲೂ. ಏನಕ್ಕೆ ಅಂದ್ರೆ ಅವ್ರಿಗೆ ನಿಮ್ ಪ್ರೀತಿ ಅರ್ಥ ಆಗ್ಬೇಕು ತಾನೆ. ಅವ್ರಿಗೆ ನೀವು ಪ್ರೀತಿ ಅರ್ಥ ಆಗೋ ತರ ನೀವು ಜೋರಾಗಿ ಕೂಗಿ ಹೇಳ್ಬೇಕು ಅವ್ರಿಗೆ ಐ ಲವ್ ಯು ಅಂತ. ಕೆಲವೊಬ್ರಿಗೆ ಏನ್ ಗೊತ್ತಾ, ಡೈರೆಕ್ಟ್ ಆಗಿ ಹೇಳಿದ್ರು ಅರ್ಥ ಆಗೋದಿಲ್ಲ, ಇಂಡೈರೆಕ್ಟ್ ಆಗಿ ಹೇಳಿದ್ರು ಮುಂಚೆನ ಅದಂತೂ ಅರ್ಥನೇ ಆಗೋದಿಲ್ಲ ಬಿಡಿ. ಹಾಗಾಗಿ ಯಾವಾಗ್ಲೂ ಅಷ್ಟೇ, ಒಂದು ಸತಿ ಡೈರೆಕ್ಟ್ ಆಗಿ ಹೇಳ್ಕೊಳ್ಳಿ ಐ ಲವ್ ಯು ಅಂತ. ಯಾರು ಗೊತ್ತು, ಅವರು ನಿಮ್ಮನ್ನ ಇಷ್ಟಪಡ್ತಿರ್ಬೋದಲ್ವಾ. ಕೆಲವೊಮ್ಮೆ ನಾವು ಪ್ರೀತಿನ ಎಕ್ಸ್ಪ್ರೆಸ್ಸೇ ಮಾಡ್ಕೊಳಲ್ಲ, ಹೇಳ್ಕೊಳೋದಿಲ್ಲ. ಅಂಥದ್ರಲ್ಲಿ ಎಷ್ಟೊಂದು ಪ್ರೀತಿನ ನಾವು ಕಳ್ಕೊಂಡ್ಬಿಟ್ಟಿರ್ತೀರಿ. ಅವಾಗ ನಾವು ಅವ್ರು ಬೇರೆಯವ್ರನ್ನ ಮದುವೆ ಆದಾಗ ನಾವು ಕಣ್ಣೀರ್ ಹಾಕ್ತೀವಿ. ಹಾಗಾಗಿ ಯಾವಾಗ್ಲೂ ಅಷ್ಟೇ, ಕೆಲವೊಂದು ಕ್ಷಣಗಳು ನಮ್ಮ ಕೈ ಮೀರಿ ಹೊರಟೋದ್ರೆ ಮತ್ತೆ ನಾವು ಪಡ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಒಂದು ವಸ್ತುವಾಗ್ಲಿ ಒಂದು ಪ್ರೀತಿನಾಗ್ಲಿ, ಎಸ್ಪೆಷಲಿ ವಸ್ತುನ ನಾವು ಮತ್ತೆ ಪಡ್ಕೊಬೋದು, ಬಟ್ ಪ್ರೀತಿನ ಪಡ್ಕೊಳಕ್ಕೆ ಆಗೋದೇ ಇಲ್ಲ. ಇದು ನನ್ನ ಸ್ವಂತ ಅನುಭವ. ಸೊ ನಿಮ್ಗೂ ನಾನು ಅದನ್ನೇ ಹೇಳ್ತಾ ಇರೋದು, ಒನ್ಸ್ ನೀವು ಇಷ್ಟಪಡ್ತಿದ್ದೀರ ಅಂದ್ರೆ ಕಷ್ಟ ಆದ್ರೂ ಪರವಾಗಿಲ್ಲ, ಇಷ್ಟಪಟ್ಟು ಅರ್ದು ಪಡ್ಕೊಳ್ಳಿ ಅದನ್ನ. ಯಾರು ಗೊತ್ತು ಗುರು, ಕೆಲವೊಮ್ಮೆ ನಿಮ್ ಜೊತೆಲೇ ಇರ್ತಾರೆ, ನಿಮ್ ಕೈ ಹಿಡ್ದು ನಡೆದಿರ್ತಾರೆ, ಬಟ್ ನೀವೇ ಅವ್ರ ಸಂಗಾತಿ ಆಗ್ತೀರಂತ ಗೊತ್ತಿರೋದಿಲ್ಲ. ನಿಮ್ಮ ಹಣೆ ಬರ ಸ್ಟ್ರಾಂಗ್ ಆಗಿತ್ತು ಅಂದ್ರೆ, ನಿಮ್ಮ ಪ್ರೀತಿ ನಿಜವಾಗ್ಲೂ ಗ್ರೇಟ್ ಆಗಿದ್ರೆ, ಅಷ್ಟು ನಿಷ್ಕಲ್ಮವಾಗಿದ್ದಿದ್ರೆ 100% ನಿಮ್ಮ ಪ್ರೀತಿ ನಿಮ್ಗೆ ಸಿಕ್ಕೇ ಸಿಗುತ್ತೆ ಗುರು. ಆದಷ್ಟು ಪ್ರೀತಿನ ಹೇಳ್ಕೊಳಕ್ ಟ್ರೈ ಮಾಡಿ, ಅವ್ರ ಜೊತೆ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ. ಇರ್ತಿರಲ್ಲ, ಮತ್ತೇನು ಯೋಚನೆ ಮಾಡ್ತಿದ್ದೀರಾ, ಅಂಥವ್ರಿಗೆ ವಿಡಿಯೋ ಶೇರ್ ಮಾಡ್ಬಿಟ್ಟು ಫಾಲೋ ಮಾಡಿ.